ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ರೀಸೆಂಟಾಗಿ ಗಾಂಧಿ ಬಜಾರ್ ಅಲ್ಲಿರೋ ಬಾಲಾಜಿ ಕ್ರಿಯೇಷನ್ಸ್ನ ವಿಸಿಟ್ ಮಾಡಿದ್ವಿ. ನಾನು ಜಯಶ್ರೀ, ರಾಗಿಣಿ ಅಕ್ಕ ಹಾಗೆ ಕ್ಷೇಮ ಅವರು ಮುಂಚೆನೂ ವಿಸಿಟ್ ಮಾಡಿದರು. ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ಕೆ ಅಗೇನ್ ನಾವು ಸಂಡೇ ಕೂಡ ವಿಸಿಟ್ ಮಾಡಿದ್ವಿ. ಸೊ ಹೇಗಿದೆ ಕಲೆಕ್ಷನ್ಸ್ ಆ್ಯಂಡ್ ನಾವು ಏನೇನು ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೂ ಯಾವ್ಯಾವ ಕಲೆಕ್ಷನ್ಸ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಒಂದೇ ಲಾಂಗ್ ಡ್ರೆಸ್ ತೊಗೊಂಡಿದ್ದು, ಅದು ನನ್ನ ಬರ್ತ್ಡೇ ಹೊಟ್ಟೋಯ್ತು. ಡಮಾರ್ ನೀನು ಹಿಡ್ಕೊಂಡು ನೋಡೋಣ ಯಾವ್ಯಾವ್ದು ಹಿಡ್ಕೊಂಡಿದ್ಯಾ ಅಂತ. ಇವಳಿಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಬಂದೆಲ್ಲ ನನಗೆ ತಿಟ್ಕೊಂಡವಳೆ. ಇನ್ನಿನ ಸೈಜ್ ಸಿಕ್ಬಿಡೈತೆ, ಸೇಮ್ ಮಗು ಫ್ರಾಕ್ ಥರ ಐತೆ. ಹಾಂ, ಅದು ಚೆನ್ನಾಗಿದೆ. ಸೇಮ್ ಅದೇ ಹೇಳ್ತಿರೋದೆಲ್ಲ ಮಕ್ಳದು ಫ್ರಾಕ್ ಥರ. ನೋಡೋಣ ಈ ಕಡೆನವ್ರು ಆ ಕಡೆ ಎಲ್ಲಾದ್ರೂ ಅವ್ರ ಹುಡ್ಕೊಂಡು ಹೋಗ್ಬಿಟ್ಟು ಬರೋಣ. ಏನಮ್ಮ ಆಯ್ತಾ ಶಾಪಿಂಗು? ಅಲ್ಲ, ಅವಳು ಹುಡುಕಿ ಅಂದ್ರೆ ಎಲ್ಲ ನನಗೆ ಬಟ್ಟೆ ಹುಡ್ಕೊಂಡು ಹಿಡ್ಕೊಂಡವಳು ಅವಳು. ಬರ್ಲಿ ಅಂತ ವೇಟ್ ಮಾಡ್ತಾ. ಹೌದಾ, ತೋರಿಸಿ ಏನೇನು. ಚೆನ್ನಾಗಿದೆ. ಅಲ್ಲೋಡು ಹಾಕೋಗಿ ನೀನು ಎತ್ಕೊಂಬಂದವ್ರಂತೆ. ನೀವು ಹಾಕೊಂಡಿರೋ ಚೆನ್ನಾಗಿದೆ. ಚೆನ್ನಾಗಿದೆ. ನೀನೇನು ಶಾಪ್ ಮಾಡಿದೆ ಇವತ್ತು? ಎಷ್ಟು ಸಾವಿರಕ್ಕೆ ಮಾಡ್ತೀರಾ ನೋಡೋಣ. ಅದೇ, ವಾಟ್ ಯು ಫೀಲ್ ಅಬೌಟ್ ದ ಕಲೆಕ್ಷನ್ಸ್? ಇವತ್ತು ನಿನ್ನೆ ಸ್ಯಾಟರ್ಡೆ ಅಲ್ವಾ, ನೆನ್ನೆ ಬಂದಿದ್ದು ತೊಗೊಂಡೋಗಿರ್ತಾರೆ. ಚೆನ್ನಾಗಿದೆ ಇದು. ಸೈಜ್ ನೋಡ್ದಾ? ಇಲ್ಲಿ ನೋಡಿ, ಇಲ್ಲಿದೆ. ಆಲ್ರೆಡಿ ಹಾಕೊಂಡಿದ್ದಾರೆ. ನಿನ್ನೆ ಶಾಪ್ ಮಾಡಿ ಇವತ್ತು ವೇರ್ ಮಾಡ್ಕೊಂಡು ಬಂದಿರೋದು. ಹ್ಞೂ, ನನಗೂ ಒಂದು ಕೊಟ್ಟವ್ರೆ. ಇವತ್ತೆಲ್ಲ ನಮಗೆ ಶಾಪಿಂಗ್ ಮಾಡಿಸ್ತವ್ರೆ. ಅಲ್ಲಿ ಇನ್ನೂ ಡಿಸ್ಪ್ಲೇಗೆ ಹಾಕಿಲ್ಲ, ಅಲ್ಲಿ ಇಟ್ಟಿದ್ದಾರೆ ಕಲೆಕ್ಷನ್ಸ್. ನೋಡಿ ಅಲ್ಲೇ ನಮ್ಮ ಅಕ್ಕ ಕಾಯ್ತವ್ರೆ. ನೋಡಿದ್ವಿ ಪಾಪ ಹುಡುಗಿನ ಇಲ್ಲಿ ಕೂರಿಸಿದ್ದೀವಿ ಎಲ್ಲ ಬಟ್ಟೆ ಕೊಟ್ಟು. ನಿದ್ದೆ ಬರ್ತಾ ಇದೆ. ನೋಡಿ ಇಷ್ಟು ಬಟ್ಟೆ. ಇದನ್ನ ಯಾವಾಗ ಟ್ರಯಲ್ ಮಾಡೋದು, ಯಾವುದನ್ನು ಸೆಲೆಕ್ಟ್ ಮಾಡೋದು ಅಂತ ಗೊತ್ತಿಲ್ಲ ಅಷ್ಟೇ. ಇದು ಕಾರ್ಡ್ ಸೆಟ್, ಇದ್ರಲ್ಲಿ ಡ್ರೆಸ್ ಥರ ಕಾಣ್ತೈತಿ. ಇದು ಚೆನ್ನಾಗಿದೆ. ಕಾರ್ಡ್ ಸೆಟ್ ಜೈಶ್ರೀಗೆ ಹಾಕ್ಸ್ಬೇಕು ಇದನ್ನ. ನೋಡೆ ಇದು ಸಗದಾಗೈತೆ ಜೈ. ಹೆಂಗಿದ್ರು ಆಫ್ ಹಾಕೊಳ್ಳಲ್ಲ ನೀನು ಫುಲ್ಲು. ಕಣೆ ಚೆನ್ನಾಗಿದೆ. ಟಾಪ್ ಶಾರ್ಟ್ ಆರೆಂಜ್ ಕಲರ್ ಚೆನ್ನಾಗಿದೆ. ಸೊ ಇಲ್ಲಿ ನಿಮಗೆ ಬ್ರ್ಯಾಂಡೆಡ್ ಫುಟ್ವೇರ್ಸ್ಗಳು ಸಹ ಇರುತ್ತೆ. ನಾವು ನೋಡಿದ ಹಾಗೆ ಪೂಮಾ ಇತ್ತು, ಹಾಗೆ ಬಾಟಾ ಇರುತ್ತೆ, ಸಮ್ಟೈಮ್ಸ್ ಮ್ಯಾಕ್ಸ್ ಫುಟ್ವೇರ್ಸ್ ಇರುತ್ತೆ. ಸೊ ಕಲೆಕ್ಷನ್ಸ್ ತುಂಬ ಇರುತ್ತೆ. ನೀವು ಪೇಷನ್ಸಿಂದ ಹುಡುಕಿ ಪಿಕ್ ಮಾಡ್ಕೊಬೇಕಷ್ಟೇ. ಲೋಯೆಸ್ಟ್ ಪ್ರೈಸಿಗೆ ಕೂಡ ಸಮ್ಟೈಮ್ಸ್ ಸಿಗುತ್ತೆ. ಈಗ ನಾವು ನೆಕ್ಸ್ಟ್ ಒಂದು ಅಕ್ಕ ಟ್ರೈ ಮಾಡ್ತಾರೆ ನೋಡಿ, ಅದು ಮ್ಯಾಕ್ಸ್ದು ಫುಟ್ವೇರು ಸ್ಲಿಪ್ಪರ್ ಆ್ಯಕ್ಚುಲಿ. ಸೊ ಅದು ನಮಗೆ ಜಸ್ಟ್ 179 ರೂಪೀಸ್ಗೆ ಸಿಕ್ತು. ಸೊ ಹಾಗೆ ಕಮ್ಮಿ ಡೀಲ್ಗೂ ಇರುತ್ತೆ, ನೀವು ಚೆಕ್ ಮಾಡಬೇಕು. ಅದೊಳಗೆ ಏನ್ ಮಾಡಿ ಗೊತ್ತಾ, ಈ ಕಾಲಿಗೆ ಈ ಚಪ್ಪಲಿ, ಈ ಕಾಲಿಗೆ ಇನ್ನೊಂದು ಚಪ್ಪಲಿ ಹಾಕೊಂಡು ಹೋಗಿದ್ದೀನಿ ಅಂಗಡಿಗೆ. ಹೋಗಿ ಬಿಚ್ಚು ಒಳಗಡೆ ಆಚೆ ಬಂದು ನೋಡ್ತೀನಿ, ನಾನು ಹಾಗೆ ಯಾರೋ ನನ್ನ ಚಪ್ಪಲಿ ಎಕ್ಸ್ಚೇಂಜ್ ಮಾಡಿರೋದೇ ನೀನು. ನಮ್ಮಮ್ಮ ಹೇಳ್ತವ್ರೆ, ನೀನ್ ಬಿಡುವಾಗ ನೋಡಿದ ಕಡೆ ಹಿಂಗೆ ಇತ್ತ. ನಾನೇನಾಗ್ತಿದ್ದೆ, ಅಂಗಡಿ ಕ್ಯೂ ಬೇರೆ ಅಂಗಡಿ ಯಾವ್ಯಾವುದು ನೋಡಿ ಇಂಥ ಕೆಲಸ ಎಲ್ಲ ಮಾಡೋದು. ಹೋಗ್ಬಿಟ್ಟು ಯಾರು ಚಪ್ಪಲಿ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಅದು ಅನ್ಕೋತೀನಿ ಹೇಳು ನೋಡಿ 180 ರೂಪೀಸ್. ಜಸ್ಟ್ 180 ರೂಪೀಸ್. ಚೆನ್ನಾಗಿದೆ. ಮ್ಯಾಕ್ಸ್ ಬ್ರ್ಯಾಂಡ್. ಚೆನ್ನಾಗಿದೆ. ಪಿಲ್ಲೋ ಎಲ್ಲ ಚೆನ್ನಾಗಿರುತ್ತೆ. ತಗೋ ಆರ್ಗನೈಸರ್. ವಾಟರ್ ಅದೇ ಹಳೆ ಕಾಲದಲ್ಲಿ ಅದು. ಇದು ಆಯಿಲ್ ಡಿಸ್ಪೆನ್ಸರ್ ಅನ್ಸುತ್ತೆ. ಉದ್ದುದು ತಗೋ, ಎಲ್ಲ ಹಾಕೊಂಡೈತಿ ನೋಡ್ತೀನಿ. ಹಾಕೋ 1200. ಇದನ್ನ ಕ್ಷೇಮ ಕೊಡು. ಕರೆಕ್ಟು. ಯಾರಾದರೂ ಇದು ಚೆನ್ನಾಗೈತೆ, ಪ್ರಿಂಟ್ ಚೆನ್ನಾಗೈತೆ. ಇದು
ತೋರಿಸು. ಎರಡು ಬ್ಯಾಗ್ ಎಷ್ಟು ಪರವಾಗಿಲ್ಲ, ಎಷ್ಟು ನಾವು shopping ಕಮ್ಮಿ ಮಾಡಿದ್ವಿ. ಮಾಡಿದ್ವಿ. 3,000 ರೂಪಾಯಿ 3 ಜನದಿಂದ 3,000 ರೂಪಾಯಿ. 4 ಜನದ್ದು ಎಲ್ಲ 4 ಜನ. ಲ್ಯಾಪ್ಟಾಪ್ ಇಸ್ಕೊಂಡು ಹುಡುಕ್ತಿರೋ ನೋಡಿ ಆಗಲೇ ತಿನ್ನಕ್ಕೆ ಹೋಗ್ಬಿಟ್ಟವ್ರೆ. ಏನಿಲ್ಲ. ಮಕ್ಕಳಿಗೆ ಮೈಕೆ ಆಗಿರ್ಬೇಕನ್ಸುತ್ತೆ. ಗೋಬಿ ಕೊಟ್ಟೋಗೋರೆ. ಹೆಲ್ದಿ ಅನ್ನೋದು ಏನೂ ಇಲ್ಲ, ಸುಮ್ಮನೆ ಸಿಕ್ಕಿದ್ ಪಕ್ಕಿದ್ದೆಲ್ಲ ತಿಂತಾ ಇರೋದೇ. ಅಲ್ಲಿ ಏನು ಕೊಡ್ಸೋಕೆ ಬಂದವಳೆ? ಇಲ್ಲ ನೀನು ಹೇಳಿದ್ದು ಹುಡುಗಿ ಓಕೆನಾ? ಹುಡುಗಿ ಓಕೆ ಆಗಿದ್ದಾಳೆ. ಹುಡುಗಿ ಓಕೆನಾ? ಹುಡುಗ ಇಲ್ಲ ಅಷ್ಟೇ ಅಂತೀವಲ್ಲ. ನೀನು ಕುಡಿಯಲ್ವಾ? ಈ ಹುಡುಗಿ ಏನೂ ಕುಡಿಯಲ್ಲ. ರಾಜ್ ಕಚೋರಿ ಈಸ್ ಆನ್ ದ ವೇ. ಈಗ ಅದನ್ನು ತಿನ್ನೋರು 3 ಜನ. ರಾಜ್ ಕಚೋರಿ ಅಂತ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು ನಾನು. ಯೂಶಲಿ ನಂಗೆ ಕಚೋರಿ ಎಲ್ಲ ಇಷ್ಟ ಆಗಲ್ಲ. ಚಿನ್ನಮ್ಮ ಆಯ್ತು, ಟೇಸ್ಟ್ ಮಾಡ್ತಾ ಇದ್ದೀವಿ. ರಾಜ್ ಕಚೋರಿ ಚೆನ್ನಾಗಿದೆ. ಎಷ್ಟಪ್ಪ ಇದೆ? $140 rupees. ಮೊಸರು ತಿನ್ನೋದಲ್ಲ, ಒಳಗಡೆ ಇರೋದು ಎಲ್ಲ ಬರ್ತದೆ ನೋಡಿ. ದಾಳಿಂಬೆ ಹಣ್ಣು ಅದೆಲ್ಲ ಬಂದಿದೆ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಒರಿಜಿನಲ್ ಎಕ್ಸ್ಪ್ರೆಷನ್ ಹೇಳ್ಬೇಕು. ಮಾತಾಡೋಕ್ಕಾಗ್ತಾಯಿಲ್ಲ. ಇದು ಇವಾಗ ನೆಕ್ಸ್ಟ್ ಹಣ್ಣು. ಬೇಗ ಬೇಗ ಟೇಸ್ಟ್ನ ಸವಿತಾ ಇದೆ. ಜಾಗ ಸೂಪರ್ ಸೂಪರ್ ಆಗಿದೆ. 4 ಸ್ಪೂನ್ ಎತ್ಕೊಂಡ್ಬಂದಿದ್ದೀನಿ. ಸರಿ ಇನ್ನು ನೋಡಿದ ಜೆನ್ಯೂನ್ ರಿವ್ಯೂಗಳು ಬೇಕು. ಜೆನ್ಯೂನ್ ರಿವ್ಯೂ ಹೇಳು. ನಂಗೆ ಸ್ವೀಟ್ ಇಷ್ಟ ಆಗಲ್ಲ, ಅದ್ರಲ್ಲಿ ಸ್ವೀಟ್ ಜಾಸ್ತಿ ಐತೆ ಸ್ವಲ್ಪ. ಸ್ವೀಟ್ ಜಾಸ್ತಿನಾ? ನಮ್ಮ ಅಕ್ಕ ಅದನ್ನ ಇದು ಮಾಡ್ರು ನೋಡಿ ಪೋಸ್ಟ್ ಬಾಟಮು. ಒಳಗಡೆ ತಗೊಂಡು ಒಳಗಡೆ ಜೊತೆಗೆ ತಿನ್ನಿ ಅಂತ. ನೀನು ತಿನ್ನು. ಕೊಡಿಲಮ್ಮ. ನೀನು ತಿನ್ನಿ ಇವಾಗ ಅದನ್ನ. ಎಕ್ಸ್ಪ್ರೆಷನ್ ನೋಡಿ. ಚೆನ್ನಾಗೇ ಇದೆ ಫುಲ್. ಇನ್ನು ಮೊಸರು ಗೂರ್ಲಿ ಕೆಮ್ಮು ಅಂತ ಕೆಂಬಲ್ಲ ಕಾಯಿಲೆ ಇದು ಅಂತ. ರೋಗ ಇಷ್ಟೇ ಇರ್ಬೇಕು ಒಳಗೆ ನೀನು. ಓಕೆ, ಈಗ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ನಾವು ಏನೇನು ಕಲೆಕ್ಷನ್ಸ್ ತೊಗೊಂಡಿದ್ದೀವಿ ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ನಾವು 4 ಜನ ಶಾಪ್ ಮಾಡಿರೋದು ಇದೆ, ನಾನು ಎಲ್ಲನೂ ತೋರಿಸ್ತೀನಿ. ಆ್ಯಂಡ್ ಪ್ರೈಸಸ್ಸು ಅಷ್ಟೇ, ಎಲ್ಲ ತುಂಬ ಕಮ್ಮಿ ಇದೆ. ಸೊ ಇವಾಗ ಒಂದೊಂದೇ ತೋರಿಸ್ತೀನಿ. ಓಕೆ, ಇದು ಲಾಂಗ್ ಡ್ರೆಸ್ಸು ಅಕ್ಕ ತಗೊಂಡಿರೋದು ಇದು. ಸೊ ಚೆನ್ನಾಗಿದೆ, ಇದು ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಇಲ್ಲೂ ಅಷ್ಟೇ ಸ್ಲಿಟ್ ಇದೆ. ಮತ್ತು ಬೇಕು ಅಂದರೆ ಹಿಂಗೆ ಹಾಕೊಂಡ್ರೆ ಇದು ಬಟನ್ ಪೂರ್ತಿ ಹಾಕೊಂಡಾಗ ಫುಲ್ ಹಾಕೊಬೋದು. ಇಲ್ಲಾಂದರೆ ಒಳಗಡೆ ಟ್ಯೂಬ್ ಟಾಪ್ ಥರ ಹಾಕ್ಕೊಂಡು ಜೀನ್ಸ್ ಹಾಕ್ಕೊಂಡು ಅದ್ರ ಮೇಲೂ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಸೊ ಇದ್ರದ್ದು ಪ್ರೈಸು $499. ಆಲ್ಮೋಸ್ಟ್ ನಾವು ತಗೊಂಡಿರೋದೆಲ್ಲ ಕಾಟನಲ್ಲೇ ಇದೆ. ಚೆನ್ನಾಗಿದೆ ಡ್ರೆಸ್ ಎಲ್ಲ. ಇದು ಅಷ್ಟೇ, ಇದರಲ್ಲಿ ನಾವು ಇವಾಗ ಬೇರೆ ಪ್ಯಾಟ್ರನಲ್ಲಿ ಶಾರ್ಟ್ ಡ್ರೆಸ್ಸು ನೋಡಿದ್ವಿ, ಅದು ಚೆನ್ನಾಗಿತ್ತು. ಇದು ಚೆನ್ನಾಗಿದೆ. ಇದು ಇಲ್ಲಿ ಡ್ರಾಪ್ ಶೋಲ್ಡರ್ ಥರ ಬರುತ್ತೆ ಆ್ಯಂಡ್ ಇಲ್ಲಿ ಟೈಯಿಂಗ್ ಇದೆ. ಇದು ಅಷ್ಟೇ ಲಾಂಗ್ ಡ್ರೆಸ್ಸು, ಮತ್ತು ಇದು ತುಂಬ ಫ್ಲೇರ್ ಆಗಿದೆ, ಚೆನ್ನಾಗಿದೆ ಇದೂ. ಸೊ ಇದ್ರದ್ದು ಪ್ರೈಸ್ ಬಂದು $399. ಇದು ಅಕ್ಕ ತಗೊಂಡಿರೋದು. ನೆಕ್ಸ್ಟು ಇದು ಶಾರ್ಟ್ ಡ್ರೆಸ್ಸು, ಕಲರ್ ಚೆನ್ನಾಗಿದೆ. ಪಿಂಟ್ರೆಸ್ಟಿ. ಇದು $299. ಇದು ಅಷ್ಟೇ ಕಾಟನ್ನು, ಸೀತ್ರು ಏನಿಲ್ಲ, ನೋಡೋಕೆ ಹಂಗೆ ಅನಿಸುತ್ತೆ, ಬಟ್ ಚೆನ್ನಾಗಿದೆ. ಒಳಗಡೆ ಲೈನಿಂಗ್ ಕೂಡ ಇದೆ ಇದರಲ್ಲಿ. ಇದು ಹೈಲೈಟ್ ಆಫ್ ದ ಶಾಪಿಂಗ್ ಅಂದರೆ ಇದು 1 ಶೋಲ್ಡರು. ಸೊ ಇಲ್ಲಿ ಪ್ರಿಂಟ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಫ್ಲಾರಲ್ ಪ್ರಿಂಟು ತುಂಬ ಚೆನ್ನಾಗಿದೆ. ಹಿಂದೆಗಡೆನೂ ಇದೆ ಪ್ರಿಂಟು. ಆ್ಯಂಡ್ ಕಲರು ಅಷ್ಟೇ, ಎಲ್ರಿಗೂ ಆ್ಯಪ್ಟ್ ಆಗಿರುತ್ತೆ ಈ ಕಲರು, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು ಜಸ್ಟ್ $100. ಹೈಲೈಟ್ ಅಂದರೆ ಇದೇನೆ, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಇವಾಗ ತೋರಿಸ್ತಿರೋ ಕಲೆಕ್ಷನ್ಸ್ ಎಲ್ಲ ಹಾಕೊಂಡೆ. ನೋಡೋದಕ್ಕಿದು ಇಷ್ಟು ದಪ್ಪ ಅನಿಸ್ಬೋದು, ಬಟ್ ತುಂಬ ಚೆನ್ನಾಗಿದೆ. ಇದೂ ಫಂಕ್ಷನ್ಸ್ಗೆಲ್ಲನೂ ಹಾಕೊಬೋದು. ಬಟ್ ಏನಂದರೆ 1 ಶೋಲ್ಡರ್ ಇರೋದ್ರಿಂದ ಯಾರು ಕಾನ್ಫಿಡೆಂಟಾಗಿ ಕ್ಯಾರಿ ಮಾಡ್ಬೋದು, ಅವರು ತುಂಬ ಚೆನ್ನಾಗಿರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು $399. ವರ್ತ್ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಡ್ರೆಸ್ಸು.
ಆ್ಯಂಡ್ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಏನಂದರೆ ನಿಮ್ಮ ಪೇಷನ್ಸ್ ಇರಬೇಕು, ಅಲ್ಲಿ ಕಲೆಕ್ಷನ್ಸ್ ಹುಡುಕ್ಬೇಕು ಅಂದರೆ ತುಂಬ ಜನ ಇರ್ತಾರೆ. ಪೇಷನ್ಸಾಗಿ ಹುಡುಕಿದ್ರೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಇದು ಅಷ್ಟೇ ಪಾರ್ಟಿ ವೇರ್ ಥರ ಇದೆ, ಚೆನ್ನಾಗಿದೆ. ಇದೂ ಸ್ಲಿಟ್ ಇದೆ ಕೆಳಗಡೆ, ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಅಂದರೆ ಫಸ್ಟು ಅಕ್ಕನ ಕಣ್ಣು ಅಲ್ಲೇ ಹೋಗುತ್ತೆ. ಸೊ ಅವ್ರು ತೊಗೊಂಡಿರೋ ಕಲೆಕ್ಷನ್ಸ್ ಎಲ್ಲ ಬ್ಲ್ಯಾಕಲ್ಲಿರುತ್ತೆ ಆಲ್ಮೋಸ್ಟು. ಇದು ಅಷ್ಟೇ ಸೀಕ್ವೆನ್ಸ್ ಥರ ಡಿಸೈನ್ ಇದೆ ಚೈನಲ್ಲಿ. ಸೊ ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರೈಸು 299. ಹಾಂ, ಪ್ರೈಸ್ ಟ್ಯಾಗ್ ಕಿತ್ತಾಕ್ಬಿಟ್ಟಿದ್ದಾರೆ, ಬಟ್ ಇದು ಪ್ರೈಸು 299. ಈ ಡ್ರೆಸ್ಸು ಅಕ್ಕ ತಗೊಂಡಿದ್ರು ಅಂತ ನನಗೆ ಜಯಶ್ರೀ ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಟಿದ್ಲು ನಾನು ಹೋಗೋಕ್ಕೆ ಮುಂಚೆನೆ. ತುಂಬ ಚೆನ್ನಾಗಿದೆ. ಇದೂ ಶೋಲ್ಡರ್ ಏನಿಲ್ಲ ಇದಕ್ಕೆ, ಬಟ್ ಇದು ಇಲ್ಲಿ ಟೈ ಮಾಡ್ಕೊಳ್ಳೋದು ಕತ್ತತ್ರ ಹೀಗೆ. ಬೀಚು ಅಥವಾ ಬೇರೆಲ್ಲಾದರೂ ಹೋಗಿದ್ರು ರೆಸಾರ್ಟ್ಗೆಲ್ಲ ಹೋದಾಗ ತುಂಬ ಚೆನ್ನಾಗಿರುತ್ತೆ ವೆಕೇಷನ್ಸ್ಗೆಲ್ಲ ಹಾಕೊಳ್ಳೋದಕ್ಕೆ. ಆ್ಯಂಡ್ ಕಾಟನ್ ಇದು, ಒಳಗಡೆ ಲೈನಿಂಗು ಇದೆ ಆ್ಯಂಡ್ ಇಲ್ಲಿ ಸ್ಲಿಟ್ ಇದೆ, ಹಾಫ್ ಸ್ಲಿಟ್ಟು. ತುಂಬ ಚೆನ್ನಾಗಿದೆ ಈ ಡ್ರೆಸ್ಸನ್ನು. ನಾನು ವೇರ್ ಮಾಡಿದ್ದೆ ಆ್ಯಂಡ್ ಅಕ್ಕನೂ ಸಜೆಸ್ಟ್ ಮಾಡಿದ್ರು ತುಂಬ ಚೆನ್ನಾಗಿದೆ ಅಂತ. ಇದು 399. ತೊಗೊಂಡಿರೋದ್ರಲ್ಲಿ ತುಂಬ ಚಿಕ್ಕದಾಗಿರೋದಂದರೆ ಇದೇನೆ. ಇದು ಅಷ್ಟೇ ಅಕ್ಕ ತಗೊಂಡಿರೋ ಡ್ರೆಸ್ ಇದು, ಐ ಮೀನ್ ಟಾಪು ಚೆನ್ನಾಗಿದೆ. ಎಲ್ಗೆ ಹಾಕ್ಕೊಂತಾರೆ ಅಂತ ಅವ್ರಿಗೂ ಗೊತ್ತಿಲ್ವಂತೆ, ಬಟ್ ತೊಗೊಂಡಿದ್ದಾರೆ. ಕ್ಯೂಟಾಗಿದೆ ನೋಡೋದಕ್ಕೆ. ಇದು 99 ರುಪೀಸ್ ಅಷ್ಟೇ. ನೆಕ್ಸ್ಟು ಈಗ ಚಿಕ್ಕ ತಂಗಿ ಕ್ಷೇಮನ್ ಕಲೆಕ್ಷನ್ಸು. ಯಾವ್ಯಾವ ಬಟ್ಟೆ ಚಿಕ್ಕದಾಗಿರುತ್ತಲ್ಲ ಅದೆಲ್ಲ ಅವಳ ಕಲೆಕ್ಷನ್ಸೇನೆ. ಸೊ ಇದು ಅವಳು ತೊಗೊಂಡಿರೋದು ಟೀ ಶರ್ಟು 149 ಇದು. ಆ್ಯಂಡ್ ಇದು ಬಂದು ಶರಾರ ಡ್ರೆಸ್ದು ಪ್ಯಾಂಟ್. ಇದು ಚೆನ್ನಾಗಿದೆ, ಫ್ಲೇರ್ಸು ಚೆನ್ನಾಗಿದೆ ಇದರಲ್ಲಿ ನೋಡಿ. ಆ್ಯಂಡ್ ಇವಳು ಇದಕ್ಕೆ ಈ ಟಾಪ್ನ ಪೇರ್ ಮಾಡ್ಕೊಂಡಿದ್ದಾಳೆ, ಅವಳೇ ಡಿಸೈನರು. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ಸೆಟ್ ಥರನೇ ಇದೆ, ಬಟ್ ಇದು ಸಪ್ರೇಟ್ ಆಗಿರೋದು. ಇದು ಅಷ್ಟೇ ಈ ಥರ ಕತ್ತಿ ಟೈಪ್ ಮಾಡಿರೋದು. ಇದು 99 ರುಪೀಸ್ ಅಷ್ಟೇ. ಆ್ಯಂಡ್ ಈ ಪ್ಯಾಂಟ್ ಪ್ರೈಸ್ ಬಂದುಬಿಟ್ಟು 249, 250 ರುಪೀಸು. ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿ ಮಧ್ಯದಲ್ಲಿ ಸ್ಟೋನ್ ಥರ ಸೀಕ್ವೆನ್ಸ್ ಇದೆ. ಆ್ಯಂಡ್ ಇದು ಕ್ಷೇಮ ತೊಗೊಂಡಿರೋದೇನೆ, 1 ಶೋಲ್ಡರ್, ಇದು ಸಿಂಗಲ್ಲು, ಚೆನ್ನಾಗಿದೆ ಇದೂ. ಆ್ಯಂಡ್ ಇದು ಪ್ರೈಸ್ ಬಂದುಬಿಟ್ಟು 79 ರುಪೀಸ್ ಅಷ್ಟೇ, ಜಸ್ಟ್ 79 ರುಪೀಸ್. ಇದು ಅಕ್ಕ ತೊಗೊಂಡಿರೋದು. ಆ್ಯಕ್ಚುಲಾಗಿ ಇದು ಅಕ್ಕಂಗೆ ಕ್ಷೇಮ ಗಿಫ್ಟ್ ಕೊಟ್ಟಿರೋದಂತೆ. ಚೆನ್ನಾಗಿದೆ. ಇದು ಯಾವುದೋ ಬ್ರ್ಯಾಂಡು, ಫಿಮ್ಕಾ ಅಂತೆ, ನಾವು ಕೇಳ್ದಿರೋ ಬ್ರ್ಯಾಂಡ್ ಅದು. ಆ್ಯಂಡ್ ಇದ್ರೊಳಗಡೆ ಈ ಚಿಕ್ಕ ಮಿನಿ ಪೌಚ್ ಇದೆ. ಇದು ಚೆನ್ನಾಗಿದೆ, ಕ್ಯೂಟಾಗೆ ಚಿಕ್ಕದು ಮೇಕಪ್ ಆಕ್ಸೆಸರೀಸು ಅದೇನಾದರೂ ಹಾಕೊಬೋದು. ಇದೂ ಅಷ್ಟೇ. ಆ್ಯಂಡ್ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು 1000 ರುಪೀಸು. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಬ್ಯಾಗ್ ಇಟ್ಟದು ಬ್ರ್ಯಾಂಡು. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 400. ಇದು ಅಷ್ಟೇ ಚೆನ್ನಾಗಿದೆ, ಸಿಂಗಲ್ ಜಿಪ್ ಇದೆ, ಚೆನ್ನಾಗಿದೆ. ಇದು ವಾಕಿಂಗ್ ಶೂಸು ಪೂಮಾದು, ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು 1299. ಇದು ಚೆನ್ನಾಗಿದೆ. ಇದು ಆಂಟಿಗೆ ವಾಕಿಂಗ್ ಅಂತ ಅಕ್ಕ ಕೊಡಿಸಿರೋದಂತೆ. ಸೊ ಬ್ರ್ಯಾಂಡು ಚೆನ್ನಾಗಿದೆ. ಪೂಮಾದಲ್ಲಿ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಸೊ ವಿಸಿಟ್ ಮಾಡಿದ್ರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ನೋಡ್ಬೋದು. ಓಕೆ, ಈಗ ಇದರಲ್ಲೆಲ್ಲ ಅಕ್ಕನ ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ಇತ್ತು, ಮತ್ತು ಕ್ಷೇಮನ್ ಕಲೆಕ್ಷನ್ ನೋಡಿದ್ರಿ. ಈಗ ನಂದು ಮತ್ತು ಜಯಶ್ರೀದು ಏನೇನು ತೊಗೊಂಡ್ವಿ ಅನ್ನೋದನ್ನ ತೋರಿಸ್ತೀನಿ. ಈ ಡ್ರೆಸ್ ಬಂದು ಜಯಶ್ರೀ ತೊಗೊಂಡಿರೋದು, ತುಂಬ ಚೆನ್ನಾಗಿದೆ. ಇದನ್ನು ಆ್ಯಕ್ಚುಲಾಗಿ ಅಲ್ಲಿ ಏನು ಅಂತಂದರೆ ಅವಾಗವಾಗ ಕಲೆಕ್ಷನ್ಸ್ ತರ್ತಾ ಇರ್ತಾರೆ. ಸೊ ಡಿಸ್ಪ್ಲೇಗೆ ಹಾಕೋಕ್ಕೆ ಮುಂಚೆನೇ ಜನ ಒಳ್ಳೆ ಫುಲ್ ಮುತ್ಕೊಂಡ್ಬಿಟ್ಟಿರ್ತಾರೆ, ಇದು ಕೊಡಿ ಅಂತ. ಆ ಥರದ್ರಲ್ಲಿ ಇದನ್ನು ಅಕ್ಕ ಹುಡುಕಿ ಜಯಶ್ರೀಗಂತ ಕೊಟ್ಟಿರೋದು. ಇನ್ನು ಲಾಂಗ್ ಇದೆ ಫುಲ್ಲು, ಆಫೀಸ್ಗೆಲ್ಲನೂ ಹಾಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಅವಳು ವೇರ್ ಮಾಡಿದ್ಲು ಕೂಡ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು 250 ಕಾಟನ್ನು. ಆ್ಯಂಡ್ ಸೀತ್ರು ಎಲ್ಲ ಒಂದು ಸ್ವಲ್ಪನೂ ಇಲ್ಲ, ಒಳಗಡೆ ಒಂದು ಸ್ವಲ್ಪ ಲೈನಿಂಗು ಇದೆ, ನೀ ಲೆಂತ್ ತನಕ. ಆ್ಯಂಡ್ ಇದು ಬಂದು ಅಕ್ಕ ತೊಗೊಂಡಿರೋದೇನೆ. ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ, ಬಟರ್ಫ್ಲೈ ಡಿಸೈನ್ ಥರ ಕಂಫರ್ಟಬಲ್ ಆಗಿತ್ತು. ಆ್ಯಂಡ್ ಇದು ಅಷ್ಟೇ, ಏನಂತೀರ, ದಪ್ಪ ಎಲ್ಲ ಏನಿಲ್ಲ, ತುಂಬ ವೆಯ್ಟ್ಲೆಸ್ ಇತ್ತು. ಇದು ಪ್ರೈಸ್ ಬಂದು 199. ಈ ಟಾಪ್ ಬಂದು ಅಕ್ಕ ತೊಗೊಂಡಿದ್ರು, ಇಷ್ಟ ಆಗಿತ್ತು ಅಂತ ಅಂದ್ಬಿಟ್ಟು ಇದನ್ನು ನಾನು ತೊಗೊಂಡೆ. ನೋಡೋದಕ್ಕೆ ಹಿಂಗೆ ಅನ್ಸುತ್ತೆ ಅಷ್ಟೇ, ತುಂಬ ಲೂಸ್ ಆಗಿರೋ ಥರ, ಬಟ್ ಹಾಕೊಂಡಾಗ ತುಂಬ ಕಂಫರ್ಟಬಲ್ ಆಗಿತ್ತು ಮತ್ತು ಫಿಟ್ಟು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದ್ರ ಪ್ರೈಸ್ ಬಂದು 99 ರುಪೀಸ್ ಅಷ್ಟೇ, ಜಸ್ಟ್ 99. ಲೆಗಿನ್ಸ್ ಮೇಲೆ ಅಥವಾ ಫಿಟ್ ಜೀನ್ಸ್ ಮೇಲೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಟ್ರೈ ಮಾಡಿದಾಗ ಚೆನ್ನಾಗಿತ್ತು, ಸೊ ಅದು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಟೀ ಶರ್ಟ್ ಹುಡಿ ಥರ, ಹಿಂದೆಗಡೆ ನೋಡಿ ಕ್ಯಾಪು ಇದೆ. ಆ್ಯಂಡ್ ತುಂಬ ಸಾಫ್ಟ್ ಮೆಟೀರಿಯಲ್ಲು, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಕಾಟನ್ನು, ತುಂಬ ಲೂಸ್ ಆಗಿದೆ,
ಚೆನ್ನಾಗಿ ಕಾಣುತ್ತೆ ಹಾಕೊಂಡಾಗ. ಇದ್ರದ್ದು ಪ್ರೈಸ್ ಬಂದು 149. ಆ್ಯಂಡ್ ಇದು ಟೀ ಶರ್ಟ್ ಜೈಶ್ರೀ ತೊಗೊಂಡಿರೋದು, ಆಫೀಸ್ಗೆಲ್ಲ ಹಾಕೊಂಡೋಗೋದಕ್ಕೆ ತುಂಬ ಚೆನ್ನಾಗಿದೆ. ಇದು 149. ಆ್ಯಂಡ್ ನೆಕ್ಸ್ಟು ಅಷ್ಟೇ ಇದೂ ಅಷ್ಟೇ ಕ್ಯಾಶುವಲ್ ಟೀ ಶರ್ಟು ಚೆನ್ನಾಗಿದೆ, ಸಾಫ್ಟ್ ಇದೆ ಮೆಟೀರಿಯಲ್, ಮೇಯ್ನಾಗಿ ತುಂಬ ಚೆನ್ನಾಗಿದೆ ಅಲ್ಲಿ. ಇದು 129 ರುಪೀಸ್ ಅಷ್ಟೇ. ನೆಕ್ಸ್ಟು ಚಿಕ್ಕದಾಗಿರೋದು ನೋಡಿದ್ರೆ ಗೊತ್ತಾಗುತ್ತೆ, ಇದು ಶೇಮೊಂದು ಸ್ಟ್ರೆಚಬಲ್ ಇದೆ, ತುಂಬ ಸ್ಟ್ರೆಚ್ ಆಗುತ್ತೆ, ತುಂಬ ಚೆನ್ನಾಗಿದೆ ಇದೂ ಅಷ್ಟೇ. ನೋಡಿ ಈ ಥರ ಕಾಣಿಸುತ್ತೆ ಇದು. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 149 ರುಪೀಸ್. ನೆಕ್ಸ್ಟ್ ಇದು ಜೈಶ್ರೀ ತೊಗೊಂಡಿರೋದು, ಇದು ಅಷ್ಟೇ ಡ್ರಾಪ್ ಶೋಲ್ಡರ್ ಥರನೂ ಹಾಕೊಬೋದು ಅಥವಾ ಹಿಂಗೆ ಫುಲ್ ಶೋಲ್ಡರು ಹಾಕೊಬೋದು. ಇದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಜೀನ್ಸ್ ಮೇಲೆ ಅಥವಾ ಲೆಗ್ಗಿನ್ಸ್ ಮೇಲೆಲ್ಲ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. 149. ಎಲ್ಲನೂ ಟ್ರಯಲ್ ಮಾಡಿದ್ದೀವಿ, ಬಿಕಾಸ್ ಸೈಜು ನೀವು ಎಮ್ ಅಂತ ಇದ್ರೂ ತುಂಬ ದೊಡ್ಡದಾಗಿರುತ್ತೆ ಸೈಜು, ಅಥವಾ ಎಸ್ ಅಂತ ಇದ್ರೂ ಒಂದೊಂದ್ಸಲ ಫಿಟ್ ಆಗಲ್ಲ. ಸೊ ಅದಕ್ಕೆ ಎಲ್ಲನೂ ಟ್ರೈ ಮಾಡಿ ತೊಗೊಬಂದಿದ್ದೀವಿ. ಇದು ಆ್ಯಕ್ಚುಲಾಗೆ ಟ್ರೈ ಮಾಡೋಕ್ಕೆ ಬಿಡಲ್ಲ, ಅಲ್ಲಿ ವೈಟ್ ಏನೇ ಇದ್ರೂ ಅವರು ಲಿಪ್ಸ್ಟಿಕ್ ಮಾರ್ಕ್ಸ್ ಆಗುತ್ತೆ ಅಥವಾ ಬೇರೆ ಏನಾದರೂ ಆಗುತ್ತೆ ಅಂತ ವೈಟ್ ಎಲ್ಲ ಟ್ರಯಲ್ಲು ಕೊಡಲ್ಲ. ಇದು ಟ್ರಯಲ್ ಮಾಡಿಲ್ಲ, ಬಟ್ ಸ್ಟಿಲ್ ಇದ್ರ ಪ್ರಿಂಟ್ ಆಗಿರ್ಬೋದು ಇದೆಲ್ಲ ಹ್ಯಾಂಡ್ ವರ್ಕ್ ಥರ ಇದೆ. ಸೊ ತುಂಬ ಚೆನ್ನಾಗಿತ್ತು, ಅದಕ್ಕೆ ಇದನ್ನು ಜೈಶ್ರೀಗೆ ಅಕ್ಕ ಫೋರ್ಸ್ ಮಾಡಿ ತಗೋ ಅಂತ ತೊಗೊಂಡಿರೋದು. 149 ರುಪೀಸು. ತುಂಬ ಚೆನ್ನಾಗಿ ಕಾಣುತ್ತೆ, ಕ್ರಾಪ್ ಟಾಪ್ ಥರ ಅನಿಸುತ್ತೆ, ಬಟ್ ಹೈ ವೇಸ್ಟ್ ಜೀನ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದೂ ಅಷ್ಟೇ. ನೆಕ್ಸ್ಟ್ ಇದು ಆಲ್ರೆಡಿ ನಾನು ತೋರಿಸಿದ್ನಲ್ಲ, ಅಕ್ಕ ನಾನಿಬ್ಬರು ಒಂದೇ ಥರ ತೊಗೊಂಡಿದ್ದೀವಿ ಅಂತ. ಇದು ಸೇಮ್ ಡ್ರೆಸ್ಸು. ಆ್ಯಂಡ್ ಇದು ನಾನು ತೊಗೊಂಡಿರೋದು. ಈ ಸಲ ಎಲ್ಲ ನಾನು ಲಾಂಗ್ ಡ್ರೆಸ್ಸೇ ಪ್ರಿಫರ್ ಮಾಡಿದ್ದೀನಿ, ಬಿಕಾಸ್ ನನ್ನ ಹತ್ರ ಶಾರ್ಟ್ ಡ್ರೆಸ್ ಎಲ್ಲ ತುಂಬ ಇದೆ. ಈಗ ಶಾರ್ಟ್ ಡ್ರೆಸ್ ಎಲ್ಲ ನಾನು ಯಾವುದೂ ಹಾಕ್ಕೊಳ್ಳಲ್ಲ. ಸೊ ಲಾಂಗ್ ಡ್ರೆಸ್ ಇದ್ದರೆ ಪಾರ್ಟಿಗೆ ಅಥವಾ ಬರ್ಡೇ ಪಾರ್ಟೀಸು ಆ ಥರದಕ್ಕೆಲ್ಲ ಹಾಕೊಂಡು ಹೋಗ್ಬೋದು. ಸೊ ಅದಕ್ಕೆ ಇದನ್ನು ನಾನು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಇಷ್ಟೇ ಕಾಟನ್ನು, ಒಳಗಡೆ ಲೈನಿಂಗ್ ಕೂಡ ಇದೆ. ಆ್ಯಂಡ್ ಇದು ಈ ಥರ ಸ್ಟ್ರ್ಯಾಪ್ಸ್ ಬರುತ್ತೆ. ಇದ್ರದ್ದು ಪ್ರೈಸು 399. ನಾನು ಬರೋದಕ್ಕೆ ಮುಂಚೆ, ನಾನು ಸ್ವಲ್ಪ ಲೇಟಾಗಿ ಬರೋಕ್ಕೆ ಮುಂಚೆ ಜೈಶ್ರೀ ಆಲ್ರೆಡಿ ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ಅವಳೇ ಪಿಕ್ ಮಾಡಿದ್ಲು ನನಗೆ. ಆ್ಯಂಡ್ ಇದು ನಾರ್ಮಲ್ ಟೀ ಶರ್ಟ್ ಥರ ಇದೆ, ಬಟ್ ಮೆಟೀರಿಯಲ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದ್ರ ಪ್ರೈಸ್ ಬಂದು 149. ಫಿಟ್ ಆಗಿರುತ್ತೆ, ಚೆನ್ನಾಗಿದೆ ಇದು. ಆ್ಯಂಡ್ ಇದು ಜೈಶ್ರೀ ತೊಗೊಂಡಿರೋದು. ನಾನು ಆಗಲೇ ಹೇಳಿದ್ನಲ್ಲ, ಅಕ್ಕ ಎಲ್ಲನೂ ಪಿಕ್ ಮಾಡ್ತಾ ಇದ್ರು ಅಲ್ಲಿ ಸ್ಟಾಕ್ ತಂದ ತಕ್ಷಣ ಅಂತ. ಸೊ ಅದರಲ್ಲೇ ಇದನ್ನು ಪಿಕ್ ಮಾಡಿದ್ದು. ನೋಡಿ ಇದು ಫುಲ್ ಡ್ರೆಸ್ಸು. ಇದ್ರ ಪ್ರೈಸ್ ಬಂದು 249 ರುಪೀಸು. ಆ್ಯಂಡ್ ಒನ್ ಲಾಸ್ಟ್, ನಾನು ಆಗಲೇ ಹೇಳ್ದಂಗೆ ಇದು ನಾನು ಅಕ್ಕ ಇಬ್ಬರು ತೊಗೊಂಡಿರೋದು. ಇದು ಪ್ರೈಸು ಹೇಳಿದ್ದೀನಿ, ಚೆನ್ನಾಗಿದೆ. ಆ್ಯಂಡ್ ಅಷ್ಟೇ ನಮ್ಮ ಕಲೆಕ್ಷನ್ನು. ಆ್ಯಂಡ್ ಇದು ಅಕ್ಕನಿಗೆ ನಾವು ಮೇಲ್ಗಡೆ ಹೋದಾಗ ಸಿಕ್ಕಿದ್ದು ಒಂದೇ ಸ್ಲಿಪ್ಪರ್ ನಮ್ಗೆ ಇಷ್ಟ ಆಗಿದ್ದು, ಮ್ಯಾಕ್ಸ್ದು ಇದು ಆ್ಯಕ್ಚುಲಿ. ನೋಡಿ ಮ್ಯಾಕ್ಸ್ದು. ಆ್ಯಂಡ್ ಇದ್ರದ್ದು ಪ್ರೈಸು 179 ರುಪೀಸು. ಅಕ್ಕಂಗೆ ಚೆನ್ನಾಗಿ ಕಾಣ್ತಿತ್ತು, ಅವರು ವೇರ್ ಮಾಡಿದ್ರು ಅಲ್ಲಿ ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಇದನ್ನ ಪಿಕ್ ಮಾಡಿದ್ವಿ. ಫುಟ್ವೇರಲ್ಲಿ ನಾವು ಯಾವುದು ಅಷ್ಟು ತೊಗೊಂಡಿಲ್ಲ, ಬಿಕಾಸ್ ಅಲ್ಲಷ್ಟು ನಮ್ಮ ಕಲೆಕ್ಷನ್ಸ್ ಏನು ನೋಡಿಲ್ಲ. ಓಕೆ, ನೀವು ಎಲ್ಲ ಕಲೆಕ್ಷನ್ಸು ನೋಡಿದ್ರಲ್ಲ, ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಾವು ಇದನ್ನು ಪರ್ಚೇಸ್ ಮಾಡಿದ್ದು ಗಾಂಧಿ ಬಜಾರಲ್ಲಿರೋ ಶ್ರೀ ಬಾಲಾಜಿ ಕ್ರಿಯೇಷನ್ಸಲ್ಲಿ. ಸೊ ನಿಮಗೂ ಯಾವ್ದಾದ್ರು ಇಷ್ಟ ಆಯಿತು ಅನ್ನೋದಾದರೆ ನೀವು ಅಲ್ಲಿ ಹೋಗ್ಬೋದು. ಬಟ್ ನಮಗೆ ಗೊತ್ತಿರೋಂಗೆ ಅಲ್ಲಿ ಅಷ್ಟು ಕಲೆಕ್ಷನ್ಸ್ ರಿಪೀಟೆಡ್ ಆಗಿ ಏನಿರಲ್ಲ, ಅವಾಗವಾಗ ಚೇಂಜ್ ಆಗ್ತಿರುತ್ತೆ. ಆ್ಯಂಡ್ ಇವನ್ ಅಲ್ಲಿ 1 ಅವರ್ಗೂ ಸ್ಟಾಕ್ಸ್ನ ಚೇಂಜ್ ಮಾಡ್ತಿರ್ತಾರೆ, ಅಥವಾ ಸ್ಟಾಕ್ಸ್ ಎಲ್ಲ ಡಿಸ್ಪ್ಲೇಗೆ ಹಾಕ್ತಿರ್ತಾರೆ. ಸೊ ನೀವು ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ನಿಮಗೂ ಕಲೆಕ್ಷನ್ಸ್ ಇಷ್ಟ ಆಗ್ಬೋದು. ಆ್ಯಂಡ್ ಪ್ರೈಸ್ ಎಲ್ಲ ತುಂಬ ಲೋಯೆಸ್ಟ್ ಪ್ರೈಸ್ಗೆ ನಿಮಗೆ ಒಂದೊಂದು ಟಾಪ್ಸು ಅಥವಾ ಒಂದೊಂದು ಟ್ಯಾನ್ ಟಾಪ್ಸ್ ಥರ ಸಿಗುತ್ತೆ, ಅಥವಾ ಕ್ರಾಪ್ ಟಾಪ್ಸ್ ಆ ಥರದ್ದೆಲ್ಲನೂ ಜಸ್ಟ್ 50 ರುಪೀಸು 80 ರುಪೀಸ್ ಆ ಥರನೇ ಸಿಗುತ್ತೆ. ಸೊ ನೀವು ವಿಸಿಟ್ ಮಾಡಿ, ನಿಮ್ಗೆ ಅದರ ಕಲೆಕ್ಷನ್ಸ್ ಇಷ್ಟ ಆದರೆ ತಗೊಂಡು. ಆ್ಯಂಡ್ ನಾನು ತೋರಿಸಿದ ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್ ಬಾಯ್.